ರಾಜಧಾನಿ ಎಕ್ಸ್‌ಪ್ರೆಸ್ ರೈಲಿಗೆ ಡಿಕ್ಕಿ ಹೊಡೆದು 7 ಆನೆಗಳು ಬಲಿ. ಅಸ್ಸಾಂನ ರೈಲು ಅಪಘಾತದ ದುರಂತ ಕಥೆ. ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲೇ 7 ಆನೆಗಳು ದುರ್ಮರಣ. ಅಧಿವೇಶನ ಮುಗಿಯಿತು, ಇನ್ನು ಮುಂದೆ ಶುರುವಾಗಲಿದೆಯಾ ಕುರ್ಚಿ ಕದನ. ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವದ ತಿಕ್ಕಾಟ ತಾರಕಕ್ಕೇರುವ ಸಾಧ್ಯತೆ. ಡಿಸೆಂಬರ್ 27ಕ್ಕೆ ದೆಹಲಿಗೆ ಸಿಎಂ ಮತ್ತೆ ಜಟಾಪಟಿ ಸಾಧ್ಯತೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಹರಿದು ಬಂದ ನಾಗಾ ಸಾಧುಗಳು. 15ಕ್ಕೂ ಹೆಚ್ಚು ನಾಗಾ ಸಾಧುಗಳ ಆಶೀರ್ವಾದ ಪಡೆದ ಡಿಕೆಶಿ. ಪವರ್ ಶೇರಿಂಗ್ ಚರ್ಚೆ ಬೆನ್ನಲ್ಲೇ ಸಾಕಷ್ಟು ಕುತೂಹಲ ಮೂಡಿಸಿದ ಕನಕಾಧಿಪತಿ ನಡೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕರಿಗೆ ಢವಢವ. ಭೈರತಿ ಬಸವರಾಜ್ ಬಂಧನಕ್ಕೆ ವಿಶೇಷ ತಂಡ ರಚನೆ. ಸಂಬಂಧಿಕರ ಮನೆಯಲ್ಲೆಲ್ಲ ಭೈರತಿಗಾಗಿ ಹುಡುಕಾಟ. ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಸಾಧ್ಯತೆ. ನಿನ್ನೆ ಮಧ್ಯಾಹ್ನದ ನಂತರ ಭೈರತಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್. ಫೋನ್ ಸಂಪರ್ಕದಲ್ಲಿರೋ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿರುವ ಸಿಐಡಿ. ಗೋವಾ, ಮಹಾರಾಷ್ಟ್ರದಲ್ಲೂ ಸರ್ಚಿಂಗ್. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಡವಟ್ಟು, ಬೀದಿಗಿಳಿದು ಹೋರಾಟಕ್ಕೆ ಮುಂದಾದ ಬಿಜೆಪಿಯ ಮಹಿಳಾ ಮೋರ್ಚಾ. ಸೋಮವಾರದಿಂದ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜು. ಜಿಬಿಎ ವ್ಯಾಪ್ತಿಯ 5 ನಗರದ ಪಾಲಿಕೆಗಳಿಗೆ ಚುನಾವಣೆ. ಮೀಸಲಾತಿ ನಿಗದಿ ಮಾಡಲು ಮಾರ್ಗಸೂಚಿ ಬಿಡುಗಡೆ. ವಿವಿಧ ಪಂಗಡಗಳಿಗೆ ಅನುಗುಣವಾಗಿ ಮೀಸಲಾತಿ ಕಡ್ಡಾಯ. ಎಗೋಸ್ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ವದಂತಿ. ಮುಂದಿನ ವಾರ ಬರಲಿದೆ ಮೊಟ್ಟೆ ಲ್ಯಾಬ್ ರಿಪೋರ್ಟ್. ಆಂಟಿಬಯೋಟಿಕ್ ಯೂಸ್ಡ್ ಇನ್ ಹ್ಯೂಮನ್ ಟ್ರೀಟ್ಮೆಂಟ್ ಸೇರಿದಂತೆ 60 ರೀತಿಯಲ್ಲಿ ನಡೆಯಲಿದೆ ಟೆಸ್ಟ್. ಮೊಟ್ಟೆಯಿಂದ ಕ್ಯಾನ್ಸರ್ ವದಂತಿಗೆ ಬೇಕರಿ, ಕಾಂಡಿಮೆಂಟ್ಸ್ಗಳ ವ್ಯಾಪಾರದ ಮೇಲೆ ಹೊಡೆತ. ಎಗ್ ಪಫ್ಸ್, ಕೇಕ್ ಮಾರಾಟದಲ್ಲಿ 10ರಿಂದ 15% ಕುಸಿತ. ಕ್ರಿಸ್ಮಸ್, ನ್ಯೂ ಇಯರ್ ಸೀಸನ್ನಲ್ಲೇ ಮಾರಾಟ ಕುಂಠಿತ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣದ ಚಿನ್ನಯ್ಯನಿಗೆ ಜೀವ ಬೆದರಿಕೆ ಆತಂಕ. ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಸಮೀರ್ ವಿರುದ್ಧ ಆರೋಪ. ರಕ್ಷಣೆ ಕೋರಿ ಬೆಳತಂಗಡಿ ಠಾಣೆ ಮೆಟ್ಟಿಲೇರಿದ ಮಾಸ್ಕ್ ಮ್ಯಾನ್. ಕರ್ನಾಟಕದಲ್ಲಿ ಅತಿ ದೊಡ್ಡ ಸೈಬರ್ ವಂಚನೆ ಕೇಸ್ಗೆ ಟ್ವಿಸ್ಟ್. ವಂಚಕನ ಅಕೌಂಟ್ನಲ್ಲಿದ್ದದ್ದು 150 ಕೋಟಿಯಲ್ಲ, ಬರೋಬ್ಬರಿ 1000 ಕೋಟಿ. ದಾವಣಗೆರೆ ಸೆನ್ ಪೊಲೀಸರ ವಿಚಾರಣೆಯಲ್ಲಿ ಸತ್ಯ ಬಯಲು. ಸಿಐಡಿಗೆ ಪ್ರಕರಣ ಹಸ್ತಾಂತರ. ಮಂಡ್ಯದ ಹೊಂಬಾಳೆಗೌಡನದೊಡ್ಡಿ ಗ್ರಾಮದ ಮನೆಯಲ್ಲಿ ಹರಿದಿದ್ದ ನಿಗೂಢ ನೆತ್ತರಿನ ರಹಸ್ಯ ರಿವೀಲ್. ಮನೆ ಮಾಲೀಕನ ರಕ್ತವೇ ಅನ್ನೋದು ಬಯಲು. ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಕಾರಣ ಓನರ್ ಸತೀಶ್ಗೂ ಗೊತ್ತಾಗದಂತೆ ಚಿಮ್ಮಿತ್ತಂತೆ ಬ್ಲಡ್. ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವು ಪ್ರಕರಣ. ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಗೋವರ್ಧನ್ ಬಂಧನ. ಆರೋಪಿಯನ್ನ ಬಂಧಿಸಿದ ಕೇರಳದ ಎಸ್ಐಟಿ ತಂಡ. ಕಾಫಿ ನಾಡಲ್ಲಿ ಹೆಲಿ ಟೂರಿಸಂಗೆ ಪರಿಸರ ಪ್ರಿಯರಿಂದ ಕರಿನೆರಳು. ಹಸಿರು ನ್ಯಾಯಾಧಿಕರಣದ ಪೀಠದಿಂದ ಹೆಲಿ ಟೂರಿಸಂಗೆ ಸ್ಟೇ. ಇಂದಿನಿಂದ 18 ದಿನಗಳ ಕಾಲ ಆಯೋಜನೆಗೊಂಡಿದ್ದ ಹೆಲಿ ಟೂರಿಸಂ ಬಂದ್. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಬೈಕ್ ಸವಾರನ ಅಡ್ಡಾದಿಡ್ಡಿ ಚಾಲನೆ. ಅತಿ ವೇಗವಾಗಿ ಬಂದು ಮತ್ತೊಬ್ಬ ಬೈಕ್ ಸವಾರನಿಗೆ ಗುದ್ದಿ ಎಸ್ಕೇಪ್. ಹಿಂಬದಿ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಅಪಘಾತದ ದೃಶ್ಯ ಸೆರೆ. ಚಿಕ್ಕಮಗಳೂರಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪ್ರವಾಸಿ ಬಸ್ ಪಲ್ಟಿ. ರಸ್ತೆಯ ತಿರುವಿನಲ್ಲಿ ಉರುಳಿ ಬಿದ್ದ ಬೆಂಗಳೂರು ಮೂಲದ ಬಸ್.
ಇಬ್ಬರು ಪ್ರಯಾಣಿಕರಿಗೆ ಗಂಭೀರ ಗಾಯ, ಹಲವರಿಗೆ ಸಣ್ಣ ಪುಟ್ಟ ಗಾಯ. ಮಕ್ಕಳಿಂದ ವೃದ್ಧರವರೆಗೂ ಮೊಬೈಲ್, ಟಿವಿ ಬಿಟ್ಟಿರಲಾಗದ ಸ್ಥಿತಿ. ಬೆಳಗಾವಿಯ ಹಲಗಾ ಗ್ರಾಮದಲ್ಲಿ ಡಿಜಿಟಲ್ ಆಫ್ ಪ್ರಯೋಗ. ನಿತ್ಯ 2 ಗಂಟೆ ಮೊಬೈಲ್, ಟಿವಿ ಬಿಟ್ಟು ವಿದ್ಯಾಭ್ಯಾಸ, ಶಿಕ್ಷಣಕ್ಕೆ ಒತ್ತು. "45 ಸಿನಿಮಾದ ಬಿಡುಗಡೆಗೆ 5 ದಿನಗಳಷ್ಟೇ ಬಾಕಿ. ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ನಟನೆಯನ್ನ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಸಜ್ಜು. ಥಿಯೇಟರ್ಗಳ ಮುಂದೆ ತಲೆ ಎತ್ತಿರೋ ಕಟೌಟ್ಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.